ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ಬಗ್ಗೆ ಚರ್ಚೆ ಮಾಡೋಣ. ಅಂದರೆ ಶಿಕ್ಷಕರ ನೇಮಕಾತಿ 2026 ನಡೆಯುವಂಥದ್ದಂತೂ ಖಂಡಿತವಾಗಲೂ ಕೆಲವೇ ದಿನಗಳಲ್ಲಿ ನೋಟಿಫಿಕೇಷನ್ ಆಗುತ್ತೆ. ಅದು ತಮಗೂ ಕೂಡ ಗೊತ್ತಿದೆ. ಅಂದರೆ 2022 ನಂತರ ಇದುವರೆಗೂ ನೋಟಿಫಿಕೇಷನ್ ಆಗಲ್ಲ. 4 ವರ್ಷ ಆಯಿತು. ಈಗ ಶಿಕ್ಷಕರ ನೇಮಕಾತಿಗೆ ಅಧಿಸೂಚನೆಗೆ ಕ್ಷಣಗಣನೆ ಆರಂಭ ಆಗಿರ್ತಕ್ಕಂಥದ್ದು. ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ರೋಸ್ಟರ್ ಮಾಡ್ತಾಯಿದ್ದಾರೆ. ರೋಸ್ಟ್ರು ಫೈನಲ್ ಆಯಿತು ಅಂತಂದರೆ ನೋಟಿಫಿಕೇಷನ್ ಆಗುತ್ತೆ. ಅದರಲ್ಲಿ ಇನ್ನು ಕೆಲವು ವಿಚಾರಗಳು ಏನು ಅಂತಂದರೆ, ಕೆಲವರು ಇನ್ನೂ ಟಿ ಪಾಸ್ ಆಗಿಲ್ಲ ಅಂಥವ್ರು ಏನಂತಂದರೆ, ನಮಗೆ ಈ ಒಂದು ಶಿಕ್ಷಕರ ನೇಮಕಾತಿಯಲ್ಲಿ ಅಂದರೆ PST ಅಥವಾ GPT ನೋಟಿಫಿಕೇಷನ್ ಆದರೆ ನಾವು ಎಲಿಜಿಬಲ್ ಇದ್ದೀವಿ ಅಲ್ಲ, TT ಪಾಸ್ ಆಗಿಲ್ಲ ಮತ್ತು ನಮಗೇನಾದರೂ ಅವಕಾಶ ಸಿಗುತ್ತಾ ಅಂತ ಹಲವಾರು ಜನ, ಅಥವಾ TT ಆಗುತ್ತಾ ಅಂತ ಕೇಳ್ತಾ ಇದ್ರಿ. ಅದಕ್ಕೆ ನಾನು ಹೇಳುವಂಥದ್ದಿಷ್ಟೇ, ದೇವರು ನಿಮಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ. ಆ ಒಂದು ಅವಕಾಶವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಅನ್ನುವಂಥ ವಿಚಾರ. ಹಾಗಾದರೆ ಏನೆಲ್ಲ ಅವಕಾಶ ಇದೆ ಮತ್ತು TT ಪಾಸ್ ಆಗಿಲ್ಲ ಅಂದರೆ ಮುಂದೇನು ಅಂತಕ್ಕಂಥ ವಿಚಾರದ ಬಗ್ಗೆ ಸ್ವಲ್ಪ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ವಿಡಿಯೋ ಅನ್ನುವಂಥ ಭರವಸೆಯೊಂದಿಗೆ ಮಾಡ್ತಾಯಿದ್ದೀನಿ. ಸುಮ್ಮನೆ ಏನೋ ಹೇಳಬೇಕು ಅನ್ನೋದು ಕಾರಣಕ್ಕೋಸ್ಕರ ಮಾಡಿರುವಂಥದ್ದಲ್ಲ. ನಿಮ್ಗೆ ಖಂಡಿತವಾಗಲೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ನೋಡಿ. ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, 10,267 ಹುದ್ದೆಗಳು ನೋಟಿಫಿಕೇಷನ್ ಆಗ್ಬೋದು. ಅಥವಾ ಹೆಚ್ಚು ಕಡಿಮೆ ಒಂದು ವೇಳೆ ಹಣಕಾಸು ಇಲಾಖೆಯಿಂದ ಹೆಚ್ಚಿಗೆ ಅವಕಾಶ ಸಿಕ್ಕರೆ, ಅಂದರೆ ಒಂದು 15,000ನೋ 16,000ನೋ 18,000 ಹುದ್ದೆಗಳಿಗೂ ಏನಾದರೂ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಕೊಟ್ಟರೆ ಖಂಡಿತವಾಗ್ಲೂ ಹೆಚ್ಚಿನ ಹುದ್ದೆಗಳು ಆಗ್ಬೋದು. ಆದರೆ ಇತ್ತೀಚೆಗೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 5,267 ಹುದ್ದೆಗಳಿಗೆ ಹಾಗೂ ನಾನಚಿಕೆ ಭಾಗಕ್ಕೆ 5,000 ಹುದ್ದೆಗಳು ಅಂತೇಳಿ ಕಳೆದ ಅಧಿವೇಶನದಲ್ಲಿ ಶಿಕ್ಷಣ ಸಚಿವರು ಮಾಹಿತಿಯನ್ನು ಕೊಟ್ಟಿದ್ದರು. ಆ ಆಧಾರದಲ್ಲಿ ನೋಡೋದಾದರೆ 10,267 ಹುದ್ದೆಗಳು ಆಗ್ಬೋದು. ಆದರೆ ಇತ್ತೀಚೆಗೆ ಒಂದು 3-4 ದಿನಗಳ ಹಿಂದೆ ಒಂದು ಪೇಪರ್ ಕಟಿಂಗ್ನಲ್ಲಿ ನೋಡಿದ್ವಿ, 56,000 ಹುದ್ದೆಗಳಿದಾವಲ್ಲ, ಆ 56,000 ಹುದ್ದೆಗಳಲ್ಲಿ 32,000 ಹುದ್ದೆಗಳು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಇರ್ತಕ್ಕಂಥದ್ದು, ಅಂದರೆ ಹೈದರಾಬಾದ್ ಕರ್ನಾಟಕಕ್ಕೆ ಇರ್ತಕ್ಕಂಥದ್ದು. ಅದರಲ್ಲಿ 10,800 ಹುದ್ದೆಗಳು ಕೇವಲ HK ಭಾಗಕ್ಕೆ ಇದ್ದಾವೆ. ಆ ಕಾರಣಕ್ಕೋಸ್ಕರ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಂದು 10,000 ಶಿಕ್ಷಕರ ಹುದ್ದೆ ನಡೆದರೆ, ಈ ಒಂದು ಕಲ್ಯಾಣ ಕರ್ನಾಟಕೇತರ ಭಾಗಕ್ಕೆ ಒಂದು 7-8 ನಡೆದ್ರೂ ಕೂಡ 17,000-18,000 ಹುದ್ದೆಗಳಿಗೆ ನೇಮಕಾತಿ ಆಗ್ಬೋದು. ಇರಲಿ, ಸಂಖ್ಯೆಯಲ್ಲಿ ವ್ಯತ್ಯಾಸ ಆಗ್ಬೋದು, ಬಟ್ ಶಿಕ್ಷಕರ ನೇಮಕಾತಿ ಆಗುವಂಥದ್ದಂತೂ ಖಾತ್ರಿ. ಆದರೆ TT ಪಾಸ್ ಆಗಿಲ್ಲ, PST ಮತ್ತು GPT ಬರೆಯುವಂಥದ್ದು ಹೇಗೆ ಅಂತಕ್ಕಂಥದ್ದು ಹಲವಾರು ಜನರ ಒಂದು ಪ್ರಶ್ನೆ ಆಗಿತ್ತು. ನಿಮಗೆ ದೇವರು ಅವಕಾಶ ಕೊಟ್ಟಿದ್ದಾನೆ. ಏನು ಅಂತಂದರೆ, ಇವತ್ತು CTET ನೋಟಿಫಿಕೇಷನ್ ಆಗಿದೆ. ಇವತ್ತಿಂದನೇ CTET ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸಾಧ್ಯ ಆದರೆ ನಾಳೆ ಅಥವಾ ನಾಡಿದ್ದೇ ನೀವು ಅಪ್ಲಿಕೇಶನ್ ಹಾಕಿರಿ. ಯಾಕೆಂದರೆ ಎಕ್ಸಾಮ್ ಸಿಟಿ ದೂರ ಇರೋದ್ರಿಂದ ನೀವು ಎಷ್ಟು ಬೇಗ ಅಪ್ಲಿಕೇಶನ್ ಹಾಕ್ತೀರೋ ಅಷ್ಟು ಒಳ್ಳೆಯದು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಅದಕ್ಕೋಸ್ಕರ ನೀವು ನಾಳೆನೂ ನಾಡಿದ್ದೂ ಅಪ್ಲಿಕೇಶನ್ ಹಾಕಿರಿ. CTET ಸಿಲೆಬಸ್ಸು ಮತ್ತು ಕರ್ನಾಟಕ TT ಸಿಲೆಬಸ್ಸು ಸೇಮ್ ಇರೋದ್ರಿಂದ, ನೋಡಿ, TT ಸಿಲೆಬಸ್ಸು CTET ಸಿಲೆಬಸ್ಸು ಸೇಮ್ ಇರೋದ್ರಿಂದ ನೀವು CTETಗೆ ಪ್ರಿಪೇರ್ ಆಗುವಂಥದ್ದು ಒಳ್ಳೆಯದು. ನಾನು ಕಳೆದ ಒಂದು CTET ಬಗ್ಗೆ ಹಲವಾರು ವಿಡಿಯೋಗಳನ್ನು ಮಾಡಿದ್ದೀನಿ, ಅಂದರೆ ಕ್ಲಾಸ್ ಮಾಡಿದ್ದೀನಿ, ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀನಿ. ಅಲ್ಲಿ ಹಲವಾರು ಜನರಿಗೆ ಉಪಯೋಗ ಆಗಿದೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಹಲವಾರು ಜನ TTಯನ್ನು ಪಾಸ್ ಆಗಿರಲಿಲ್ಲ, ನಮಗೆ ಅವಕಾಶ ಸಿಗುತ್ತಾ ಅಂತ ಕೇಳಿದರು. ಅದೇ ಟೈಮ್ಗೆ ಏನಾಯಿತು ಅಂತಂದರೆ CTET ನೋಟಿಫಿಕೇಷನ್ ಆಯಿತು. ಒಂದಷ್ಟು ಸಲಹೆಯನ್ನು ಕೊಟ್ಟಿದ್ದೆ ಅಭ್ಯರ್ಥಿಗಳಿಗೆ, CTEಟನ್ನು ಕ್ಲಿಯರ್ ಮಾಡ್ಕೊಂಡಿದ್ದೀರಿ. ಕೆಲವರು ಪರ್ಸನಲ್ ಆಗಿ ಥ್ಯಾಂಕ್ಸ್ ಕೂಡ ಹೇಳಿದ್ರಿ. ಅವ್ರನ್ನ ಈ ಒಂದು ಕ್ಷಣದಲ್ಲಿ ನಾನು ಸ್ಮರಿಸ್ತೀನಿ. ಯಾಕಂದರೆ ಅವರು TT ಮಾಡ್ಕೊಂಡಿರಲಿಲ್ಲ, ಅಥವಾ TTಯಿಂದ ಅವ್ರು ವಂಚಿತರಾಗಿದ್ದರು. ಚೆನ್ನಾಗಿ ಓದ್ಕೊಂಡ್ರು, CTETನ ಕ್ಲಿಯರ್ ಮಾಡ್ಕೊಂಡ್ರು. ಅದೇ ರೀತಿಯಾಗಿ ನೀವು ಆಲ್ರೆಡಿ CTETಯನ್ನು ಕೂಡ ಬರೆದಿರ್ತೀರಿ. ಬಟ್ ವ್ಯತ್ಯಾಸ ಏನಂದರೆ, CTET ಅಂತಕ್ಕಂಥದ್ದು 120 ಪ್ರಶ್ನೆಗಳು ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿರ್ತವೆ. ಆದರೆ TT ಹಂಗಲ್ಲ. ಇಲ್ಲಿ ಏನಾಗುತ್ತಂದರೆ 120 ಪ್ರಶ್ನೆಗಳು ಕನ್ನಡದಲ್ಲಿರ್ತವೆ. ಉಲ್ಟಾ ನೋಡ್ರಿಲ್ಲ. ಅಂದರೆ ಮತ್ತು ಇದ್ಯಾವುದು ಅಂತಂದರೆ, TTಯಲ್ಲಿ 30 ಪ್ರಶ್ನೆಗಳಷ್ಟೇ ಇಂಗ್ಲೀಷ್ನಲ್ಲಿರ್ತವೆ. ಅದನ್ನು ಹೊರತುಪಡಿಸಿ 120 ಕನ್ನಡದಲ್ಲಿರ್ತವೆ. 120 ಯಾವು? ಕನ್ನಡ, ಸೈಕಾಲಜಿ, ಸಮಾಜ ವಿಜ್ಞಾನ, ಅಥವಾ ಸಮಾಜ ವಿಜ್ಞಾನ ಅಲ್ಲದೆ ಇರೋರು ಗಣಿತ ಮತ್ತು ವಿಜ್ಞಾನ, ಅವೆಲ್ಲವೂ ಕೂಡ ಕನ್ನಡದಲ್ಲಿ ಇರ್ತವೆ. ಆದರೆ CTEಟ್ನಲ್ಲಿ ಹಂಗಲ್ಲ. 30 ಪ್ರಶ್ನೆಗಳು ಮಾತ್ರ ಕನ್ನಡದಲ್ಲಿರ್ತವೆ. ಉಳಿದಂತೆ ಇಂಗ್ಲೀಷ್ ಆಗಿರ್ಬೋದು, ಅಂದರೆ ಬೇಸಿಕ್ ಇಂಗ್ಲೀಷ್ ಏನು ಬರುತ್ತಲ್ಲ, ಇಂಗ್ಲೀಷ್ ಆಗಿರ್ಬೋದು, ಸೈಕಾಲಜಿ ಮತ್ತು ನಿಮ್ಮ ಸೋಷಿಯಲ್ ಸೈನ್ಸ್ ಅಥವಾ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್, ಅದು ಎಲ್ಲವೂ ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿರುತ್ತೆ. ಅಂದರೆ ಇಲ್ಲಿ ವ್ಯತ್ಯಾಸ ಇಷ್ಟೇ, ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ಏನು ಸೆಂಟ್ರಲ್ TT ಇದೆ, ಈ ಒಂದು CTET ಇಂಗ್ಲೀಷು ಅಥವಾ ಹಿಂದಿಯಲ್ಲಿ ಕ್ವೆಶನ್ ಪೇಪರ್ ಇರುತ್ತೆ. ಬಟ್ 30 ಪ್ರಶ್ನೆಗಳು ಕನ್ನಡದಲ್ಲಿ ಇರ್ತವೆ, ಅದು ಸ್ಪಷ್ಟ. TTಯಲ್ಲಿ ಏನಾಗಿದೆ, ಎಲ್ಲವೂ ಕೂಡ ಕನ್ನಡದಲ್ಲಿರೋದ್ರಿಂದ ಸ್ವಲ್ಪ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ
ಒಳ್ಳೇದು ಅಂದರೆ ಅನುಕೂಲ ಆಗ್ತಕ್ಕಂಥದ್ದು. ಅದಕ್ಕೋಸ್ಕರನೇ ಕರ್ನಾಟಕ TETನೇ ನಡೀಲಿ ಅಂತ ಕೊಡ್ತೀರಿ. ಬಟ್ ನಾ ಹೇಳುವಂಥದ್ದು ಏನು ಅಂತಂದರೆ, ಇರಲಿ ಕರ್ನಾಟಕ TET ಆಗಲ್ಲ ಅಥವಾ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಅದನ್ನು ಒಂದು 2 ದಿನನೋ ಅಥವಾ 4 ದಿನದಲ್ಲೂ ಒಂದಷ್ಟು ಅಪ್ಡೇಟ್ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅಪ್ಡೇಟನ್ನು ತಿಳ್ಕೊಂಡು ನಿಮಗೆ ಕರ್ನಾಟಕ TET ಬಗ್ಗೆ ನಾನು ಹೇಳ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಏನು ಅಂತಂದರೆ, ಈಗೇನು ನಿಮಗೊಂದು ಅವಕಾಶ ಸಿಕ್ಕಿದೆ ಅಲ್ವಾ CTET ಅಂತಕ್ಕಂಥದ್ದು, CTET ಅಪ್ಲಿಕೇಶನ್ ಹಾಕ್ರಿ. ಇಲ್ಲಿನೂ 150 ಪ್ರಶ್ನೆಗಳಿರ್ತವೆ. ನೀವು 90ಕ್ಕಿಂತ ಹೆಚ್ಚು ಮಾಡಿಬಿಟ್ರೆ ಸಾಕು. ಒಂದು ವೇಳೆ SC ST ಅವರಾಗಿದ್ದರೆ ಅಥವಾ ಕ್ಯಾಟಗರಿ 1 ಅವರಾಗಿದ್ದರೆ ನೀವು 83 ಮಾಡಿದರೂ ಕೂಡ ಸಾಕಾಗುತ್ತೆ. ನೋಡಿ ಎಷ್ಟು ಅನುಕೂಲ ಇರತಕ್ಕಂಥದ್ದು. ನೋಡಿ ಸೇಮ್ ಸೆಂಟ್ರಲ್ದಲ್ಲೂ ಅದೇ ಎಲಿಜಿಬಲ್ಲು, ಸ್ಟೇಟ್ನಲ್ಲೂ ಅದೇ ಎಲಿಜಿಬಲ್ಲು. ಇಲ್ಲಿ ವ್ಯತ್ಯಾಸ ಏನಂದರೆ OBC ಅವರಿಗೆ ಸೆಂಟ್ರಲ್ನಲ್ಲಿ 83 ಎಲಿಜಿಬಲ್ಲು, ಆದರೆ ಕರ್ನಾಟಕದಲ್ಲಿ 90 ಮಾಡಬೇಕಾಗುತ್ತೆ. OBC ಅವರು ಮಾತ್ರ CTETನೂ ಕೂಡ 93 ಮಾಡೋದಕ್ಕೇ 90 ಮಾಡೋದಕ್ಕೆ ಪ್ರಯತ್ನ ಮಾಡಿ. ಯಾಕೆಂದರೆ 83, 84, 85 ಅಥವಾ 89ರವರೆಗೆ ಮಾಡಿದರೆ OBC ಅವರು ಎಲಿಜಿಬಲ್ ಆಗ್ತೀರಿ, ಇಲ್ಲಂತಲ್ಲ. ಆದರೆ ಅದು ಕರ್ನಾಟಕದಲ್ಲಿ ನಡೆಯುವಂಥ PST ಮತ್ತು GPTಗೆ ಉಪಯೋಗಕ್ಕೆ ಬರೋದಿಲ್ಲ. ನೀವು 90+ ಸ್ಕೋರನ್ನು ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಅಪ್ಲಿಕೇಶನ್ ಹಾಕೋದೆಲ್ಲ ಹೇಗೆ ಅನ್ನೋಂಥದ್ರ ಬಗ್ಗೆ ನಾನು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಅಂದರೆ ನೀವು ನಿಮ್ಮ ಮೊಬೈಲ್ನಲ್ಲೇ ಅಪ್ಲಿಕೇಶನ್ ಹಾಕಿಬಿಡ್ರಿ, ಮತ್ತೆಲ್ಲೋ ಹೋಗೋದು ಬೇಡ. ಅದನ್ನು ಅಪ್ಲಿಕೇಶನ್ ಹಾಕೋದು ಹೆಂಗೆ, ಮತ್ತು ಅದು ಸಿಲೆಬಸ್ ಹೆಂಗೆ, ಕನ್ನಡ ಯಾವುದನ್ನು ಓದಬೇಕು, ಇಂಗ್ಲೀಷ್ ಯಾವುದನ್ನು ಓದಬೇಕು, ಸೈಕಾಲಜಿ, ಹಾಗೆ ಸಮಾಜ ವಿಜ್ಞಾನ, ಅವುಗಳೆಲ್ಲವನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಜೊತೆಗೆ CTET ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಎಕ್ಸಾಮ್ ಮುಗಿಯೋವರೆಗೂ ಕೂಡ ಟಚಲ್ಲಿ ಇರ್ತೀನಿ. ಅದಕ್ಕೋಸ್ಕರ ನಿಮ್ಗೇನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಿರಿ. ಪ್ರತಿ ಕಮೆಂಟ್ಗೂ ನಾನು ಉತ್ತರಿಸುವಂಥ ಪ್ರಯತ್ನ ಮಾಡ್ತೀನಿ. ಜೊತೆಗೆ ನಿಮ್ಮ ಉದ್ದೇಶ ಏನಾಗಿರಬೇಕು ಅಂದರೆ, ಶಿಕ್ಷಕರ ನೇಮಕಾತಿಯಲ್ಲಿ ನೀವು ಭಾಗಿದಾರರಾಗಬೇಕು. ಆದರೆ ಎಕ್ಸಾಮ್ ಮುಗಿದು ರಿಸಲ್ಟ್ ಬರೋವರೆಗೂ ಶಿಕ್ಷಕರ ನೇಮಕಾತಿ ಆಗುತ್ತಾ ಆಗಲ್ವಾ ಅನ್ನೋದ್ರ ಬಗ್ಗೆ ನಾನು ಹೇಳಲ್ಲ. ಅದ್ರ ಬಗ್ಗೆ ನಾನು ಸ್ಪಷ್ಟನೆ ಕೊಡೋಕೆ ಹೋಗಲ್ಲ. ಇಲ್ಲಿ ನಾನು ನಿಮಗೆ ಹೇಳುವಂಥದ್ದಿಷ್ಟೇ, ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಅದು ಸೆಂಟ್ರಲ್ಲೋ ಸ್ಟೇಟೋ ಅದು ಸೆಕೆಂಡ್ರಿ, ಒಟ್ಟಿನಲ್ಲಿ ನೋಟಿಫಿಕೇಷನ್ ಆಗಿದೆ. ಅದಕ್ಕೋಸ್ಕರ ನೀವು ಈ ಒಂದು ಅರ್ಹತಾ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಿ ನೀವು ಪ್ರಿಪೇರ್ ಆಗುವಂಥದ್ದು ಭಾಳ ಒಳ್ಳೆಯದು. ಯಾಕೆಂದರೆ ಸುಮ್ಮನೆ TET ಆಗಲಿ ಅಥವಾ ಶಿಕ್ಷಕರ ನೇಮಕಾತಿ ಅದಕ್ಕಿಂತ ಮುಂಚೆ ಆಗಿಬಿಡುತ್ತಾ, ಇಂಥವೆಲ್ಲ ನೆಗೆಟಿವ್ ವಿಚಾರನೇ ಬೇಡ. ಒಂದು ವೇಳೆ ಅದಕ್ಕಿಂತ ಮುಂಚೆ CET ಆಯಿತು ಅಂತಂದರೆ ಅದು ಬೇರೆ ವಿಚಾರ. ಒಂದು ವೇಳೆ ಏನೋ ಡಿಲೇ ಆಯಿತು ಅಂತಂದರೆ ನಿಮಗೆ ಅವಕಾಶ ಸಿಗುತ್ತಲ್ವ. ಅದಕ್ಕೋಸ್ಕರ ನಾನು ಹೇಳುವಂಥದ್ದು ಏನು ಅಂತಂದರೆ, ಈ ಒಂದು ಅವಕಾಶವನ್ನು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅಥವಾ ಈಗ ನೋಡಿ CETನ ರೋಸ್ಟರ್ ಬಂದು ರೆಡಿ ಆದ ತಕ್ಷಣ PST GPT HSTR ನೋಟಿಫಿಕೇಷನ್ಗಳನ್ನು ಮಾಡಿಬಿಟ್ರು ಅಂತಂದರೆ ನಿಮಗೇನೋ ಲಾಸ್ ಇಲ್ಲ. ಮುಂದೆ ಏನಾಗುತ್ತೆ ಗೊತ್ತಾ, ಈ ಕೇಂದ್ರೀಯ ವಿಶ್ವವಿದ್ಯಾಲಯಗಳಾಗಿರ್ಬೋದು, ಕೇಂದ್ರೀಯ ವಿಶ್ವವಿದ್ಯಾಲಯ ಅಲ್ಲ, ಕ್ಷಮೆ ಇರಲಿ, ಕೇಂದ್ರೀಯ ಶಾಲೆಗಳೇನಿದ್ದಾವೆ ಅಲ್ಲಿ ಅಂದರೆ ಸೆಂಟ್ರಲ್ ಸ್ಕೂಲ್ಗಳಾಗಿರ್ಬೋದು, ನವೋದಯ ಸ್ಕೂಲ್ಗಳಾಗಿರ್ಬೋದು, ಸೈನಿಕ ಸ್ಕೂಲ್ಗಳಾಗಿರ್ಬೋದು, ಅಲ್ಲಿ ಕೂಡ ಏನಿರುತ್ತೆ, ಕನ್ನಡ ಲ್ಯಾಂಗ್ವೇಜ್ನ ಟೀಚರ್ ನೋಟಿಫಿಕೇಷನ್ ಆಗುತ್ತೆ ಪ್ರತಿ ವರ್ಷ, ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ನೋಟಿಫಿಕೇಷನ್ ಆಗುತ್ತೆ, ಹಿಂದಿ ಆಗುತ್ತೆ. ಮತ್ತು ನಿಮ್ಗೆ ಅಲ್ಲೆಲ್ಲ ಅನುಕೂಲ ಆಗುತ್ತಲ್ವ. ಸೋಷಿಯಲ್ ಸೈನ್ಸ್ ಇದ್ದಂಥವ್ರು ನೀವು ಅಲ್ಲಿನೂ ಕೂಡ ಬರಿಬೋದು. ಸ್ವಲ್ಪ ಎಕ್ಸಾಮ್ ಕಷ್ಟ ಆಗ್ಬೋದು ಅಷ್ಟೇ, ಅದನ್ನು ಬಿಟ್ಟರೆ ಮತ್ತೇನಿಲ್ಲ. ನೀವು ಅದೇ ನವೋದಯ ಶಾಲೆಗಳಲ್ಲಿ ಕನ್ನಡ ಶಿಕ್ಷಕರಾಗಿ ಆಯ್ಕೆ ಆದರೆ ನೀವೇನು ಇಂಗ್ಲೀಷ್ನೇ ಪಾಠ ಮಾಡ್ತೀರ? ಇಲ್ವಲ್ಲ, ಜಸ್ಟ್ ಕನ್ನಡ ಇರುತ್ತೆ, ಕನ್ನಡದಲ್ಲೇ ಪಾಠ ಮಾಡೋದಿರುತ್ತೆ. ನಮ್ಮ ರಾಜ್ಯದಲ್ಲಿ ನವೋದಯ ಶಾಲೆಗಳಿದ್ದಾವೆ, ಕೇಂದ್ರೀಯ ಶಾಲೆಗಳಿದ್ದಾವೆ, ಸೈನಿಕ ಶಾಲೆಗಳಿದ್ದಾವೆ. ನೀವು ಎಕ್ಸಾಮ್ ಬರೀರಿ, ಇಲ್ಲೇ ಕೌನ್ಸಿಲಿಂಗ್ನಲ್ಲಿ ನಮ್ಮ ಒಂದು ರಾಜ್ಯದ ಶಾಲೆಗಳನ್ನೇ ಆಯ್ಕೆ ಮಾಡಿಕೊಡ್ರಿ. ನಮ್ಮ ರಾಜ್ಯದಲ್ಲಿ ನೀವು ಇರ್ತೀರಲ್ವ. ಅಂದರೆ ಹೇಳೋಂಥದ್ದಿಷ್ಟೇ, ನಮ್ಮ ಸರ್ಕಾರಿ ಶಾಲೆ ಶಿಕ್ಷಕರಾಗೋದಕ್ಕೆ ಪ್ರಯತ್ನ ಪಡಿ. ಒಂದು ವೇಳೆ ಅಷ್ಟರಲ್ಲಿ ಏನಾದರೂ CET ಆಯಿತು ಅಂತಂದರೆ CTETನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, CTETನ ಕ್ಲಿಯರ್ ಮಾಡ್ಕೊಳ್ರಿ. ಬಹುತೇಕ ನನಗೆ ಅನಿಸಿದ ಮಟ್ಟಿಗೆ ಒಂದು ಅಕ್ಟೋಬರ್ ವೇಳೆಗೆ, ಸೆಪ್ಟೆಂಬರ್ ಅಕ್ಟೋಬರ್ ವೇಳೆಗೆ ನವೋದಯ ಕೇಂದ್ರೀಯ ಸೈನಿಕ ಶಾಲೆಗಳ ಒಂದು ನೋಟಿಫಿಕೇಷನ್ ಶಿಕ್ಷಕರ ನೇಮಕಾತಿ ಆಗುತ್ತೆ. ಅದು ನಾವು ಸೆಂಟ್ರಲ್ದು ಹೇಳ್ತಾ ಇದ್ದೀನಿ ಮರ, ಮತ್ತು ಇವರು ನಮ್ಮ ಸ್ಟೇಟ್ ಮಂದಿ PST GPT ಮತ್ತು ಅಕ್ಟೋಬರ್ಗೆ ಹೋದ್ರೆ ನೀವು ಅಂತ ಮತ್ತು ಅವ್ರು ಬೈತಾರೆ ಕಾಮೆಂಟ್ನಾಗ. ದಯವಿಟ್ಟು ತಪ್ಪು ತಿಳ್ಕೊಳಕ್ಕೆ ಹೋಗ್ಬಿಟ್ರೆ ನಾನು ಹೇಳ್ತಾ ಇರುವಂಥದ್ದು ನವೋದಯ ಸೈನಿಕ ಮತ್ತು ಕೇಂದ್ರೀಯ ಶಾಲೆ ಏನದವ ಆ ಶಾಲೆಯ ಶಿಕ್ಷಕರ ನೇಮಕಾತಿ ಸೆಪ್ಟೆಂಬರ್ ಅಕ್ಟೋಬರ್ ವೇಳೆಗೆ ಹೊಸ ಶಿಕ್ಷಕರ ನೇಮಕಾತಿಗೆ ಅಧಿಸೂಚನೆಗಳು ಬರ್ತವೆ. ಅದಕ್ಕೋಸ್ಕರ ಯಾರೆಲ್ಲ TET ಪಾಸ್ ಆಗಿಲ್ವೋ ನೀವು CTETಗೆ ಅಪ್ಲಿಕೇಶನ್ ಹಾಕಿರಿ. ನಿಮ್ಮ ಅದೃಷ್ಟ ಇದ್ದರೆ ನಮ್ಮ ರಾಜ್ಯದ ಒಂದು ಶಿಕ್ಷಕರ ನೇಮಕಾತಿಗೆ ನಿಮಗೆ ಅವಕಾಶ ಸಿಗುತ್ತೆ. ಒಂದು ವೇಳೆ ಸಿಕ್ಕಿಲ್ಲ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ನಡೆಸ್ತಕ್ಕಂಥ ಏನು ಸೆಂಟ್ರಲ್ ಸ್ಕೂಲ್ಗಳಿದ್ದಾವೆ ಅಲ್ಲೆಲ್ಲ ನಿಮಗೆ ಅವಕಾಶ ಸಿಗುತ್ತೆ. ಅದಕ್ಕೋಸ್ಕರ ಸುಮ್ಮನೆ ಏನೋ ವಿಚಾರ ಮಾಡ್ಕೊಂಡು ಕೊಡೋಕೆ ಹೋಗ್ಬೇಡ್ರಿ. ಸಮಯ ಹಿಂಗೆ ಹೇಳೋಕ್ಕಾಗಲ್ಲ, ನೋಟಿಫಿಕೇಷನ್ ಆಗ್ತವೆ ಆಗಲ್ವಾ ಅನ್ನೋಂಥದ್ದಲ್ಲ. ಈಗ ಅರ್ಹತಾ ಪರೀಕ್ಷೆ ನೋಟಿಫಿಕೇಷನ್ ಆಗೈತಲ್ಲ, ಅದಕ್ಕೋಸ್ಕರ ಜಸ್ಟ್ ನೀವು ಆ ಅರ್ಹತಾ ಪರೀಕ್ಷೆಯನ್ನು ಪಾಸ್ ಮಾಡ್ಕೊಳ್ಳೋಂಥ ವಿಚಾರ ಮಾತ್ರ ಮಾಡಿರಿ. ಈಗ ಅದನ್ನು ಹೊರತುಪಡಿಸಿ ಯಾವುದೇ ವಿಚಾರವನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. TET ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಕೆಲವೇ ದಿನಗಳಲ್ಲಿ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಕೆಲವೇ ದಿನ
ದಿನ ಅಂದರೆ 6 ತಿಂಗಳು ವರ್ಷ ಏನು ಹೋಗಲ್ಲ, ಇನ್ನೊಂದು 4-5 ದಿನದಲ್ಲಿ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ನೋಡೋಣ, ಅದೆಲ್ಲವೂ ಕೂಡ ಅದಕ್ಕೋಸ್ಕರ ಇದೊಂದು ದೇವ್ರು ಕೊಟ್ಟಂಥ ಅವಕಾಶ, ಮಿಸ್ ಮಾಡ್ಕೊಳ್ಬೇಡ್ರಿ. ಓದ್ರಿ, ಮತ್ತು ನಿಮ್ಮ ಜೊತೆಗೆ ನಾನು ಸಂಪೂರ್ಣವಾಗಿ ಟಚಲ್ಲಿರ್ತೀನಿ ಎಕ್ಸಾಮ್ ಮುಗಿಯೋವರೆಗೂ. ಮತ್ತು ಕನ್ನಡ, ಇಂಗ್ಲೀಷು, ಸೈಕಾಲಜಿ, ಸೈನ್ಸ್, ಸೋಷಲ್ ಸೈನ್ಸು ಇವೆಲ್ಲವೂ ಕೂಡ ಒಂದಷ್ಟು ಕ್ಲಾಸ್ಗಳನ್ನು ಅಥವಾ ಅದಕ್ಕೆ ಸಂಬಂಧಪಟ್ಟ ಸಲಹೆಗಳನ್ನು ನಾನು ಆಗಾಗ್ಗೆ ನೀಡ್ತಾ ಇರ್ತೀನಿ. ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮಗೆ ಬೇಕಾದಂಥ ವಿಚಾರಗಳನ್ನು ನಾನು ಆಗಾಗ್ಗೆ ತಿಳಿಸ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದ.